Hello everyone, welcome to Sanmarga classes. Let us see question number 12 of chapter Combustion and Flame. Name the non-metal that catches fire by exposing it to air. ಇಲ್ಲಿ ಯಾವ ನಾನ್ ಮೆಟಲ್ ಜಸ್ಟ್ ಏರಿಗೆ ಎಕ್ಸ್ಪೋಸ್ ಮಾಡಿದಾಗ ಫೈರ್ ಅನ್ನ ಕ್ಯಾಚ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಫಾಸ್ಫರಸ್. Phosphorus is the non-metal that catches fire by exposing it to air. Non-spontaneous combustion ಅಂತ ಹೇಳಿರ್ತೀವಿ. Retaking question number 12. Hello everyone, welcome to Sanmarga classes. Let us see question number 12 of chapter Combustion and Flame. Name the non-metal that catches fire by exposing it to air. ಗಾಳಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಯಾವ ನಾನ್ ಮೆಟಲ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ, ವಿಚ್ ಕ್ಯಾಚಸ್ ಫೈರ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಫಾಸ್ಫರಸ್. Phosphorus is non-metal that catches fire by exposing it to air. ಇಲ್ಲಿ ಇದು ಸ್ಪಾಂಟೇನಿಯಸ್ ರಿಯಾಕ್ಷನ್ ನ ತೋರಿಸುತ್ತೆ. ಸ್ಪಾಂಟೇನಿಯಸ್ ಕಂಬಷನ್ ರಿಯಾಕ್ಷನ್. So what is spontaneous combustion reaction? For this combustion, no external application of heat such as matchstick, spark, they are not required. ಯಾವುದಕ್ಕೆ? ಸ್ಪಾಂಟೇನಿಯಸ್ ಕಂಬಷನ್ ರಿಯಾಕ್ಷನ್ಗೆ ತನ್ನಿಂತಾನೆ ಇದು ಹೊತ್ಕೊಂಡ್ರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಗಾಳಿ ತಂದಾಗ. ಯಾಕೆ? ಬಿಕಾಸ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್ ಇಸ್ ನಿಯರ್ಲಿ 30 ಡಿಗ್ರಿ ಸೆಲ್ಸಿಯಸ್. ಸೊ ಸಮ್ಮರ್ ಅಲ್ಲೆಲ್ಲ 30 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ನಾರ್ಮಲ್ ಆಗ್ಬಿಡುತ್ತೆ. ಸೊ ಇದು ಗಾಳಿಗೆ ತಗೊಬಂದಾಗ ಏನಾಗುತ್ತೆ, ಈ ಟೆಂಪರೇಚರ್ ಅನ್ನ ರೀಚ್ ಆಗುತ್ತಲ್ಲ 30 ಡಿಗ್ರಿ ಸೆಲ್ಸಿಯಸ್, ಇಗ್ನಿಷನ್ ಟೆಂಪರೇಚರ್. ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ಏನು? ದ ಟೆಂಪರೇಚರ್, ಇಟ್ ಇಸ್ ಮಿನಿಮಮ್ ಟೆಂಪರೇಚರ್ ರಿಕ್ವೈರ್ಡ್ ಅಲ್ವಾ ಬರ್ನ್ ಆಗಕ್ಕೆ ಅಥವಾ ಕಂಬಷನ್ ಆಗಕ್ಕೆ ಮಿನಿಮಮ್ ಟೆಂಪರೇಚರ್ ಏನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದನ್ನ ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಈಗ 30 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ ತಕ್ಷಣ ಇದು ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಕ್ಯಾಚಸ್ ಫೈರ್ by exposing it to air. Thank you.